ಸೊ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಸಿಕ್ಕಾಬಟ್ಟೆ ರೇರ್ ಆ್ಯಂಡ್ ಫ್ಯಾಂಟಾಸ್ಟಿಕ್ ಗಾಡಿ ಜೊತೆ ಬಂದಿದ್ದೀನಿ. ಗಾಡಿ ನೋಡ್ರಿ ಡೂಡ್ ಫಸ್ಟು. ಸೊ ನಾನು ಬೆಂಗಳೂರಿನಲ್ಲಿ ಫಸ್ಟ್ ಟೈಮ್ ಗಾಡಿ ಇದೆ ನೋಡ್ತಾ ಇರೋದು. ಐ ಮೀನ್ ಟಿಪಿಕಲ್ ಕನ್ನಡಿಗ ಅವರು ಮತ್ತು ನಮ್ಮ ದೀಪು ವ್ಲಾಗ್ಸ್ DV ಇನ್ ಕನ್ನಡ ಅವ್ರ ಹತ್ರ ಯೂಟ್ಯೂಬಲ್ಲಿ ನೋಡಿದ್ದೆ. ಬಟ್ ಯೂಟ್ಯೂಬಲ್ಲಿ ನೀವು ಒಂದು ಗಾಡಿ ನೋಡೋಕ್ಕೂ ಫಿಸಿಕಲಾಗಿ ನೀವು ಮುಂದೆ ಕಣ್ಮುಂದೆ ಆ ಗಾಡಿ ನೋಡೋಕ್ಕೂ ಸಿಕ್ಕಾಬಟ್ಟೆ ಡಿಫ್ರೆನ್ಸ್ ಇದೆ. ಗಾಡಿ ಮಾತ್ರ ಹೆವಿ ಪವರ್ ಇದೆ ಗುರು, ಭಯಾನಕ ಟಾರ್ಕಿಯರ್ ಗಾಡಿ. ಐ ಮೀನ್ ಆ ಪವರ್ ಥ್ರೋಟ್ ಯಾವ ಥರ ಇದೆ ಅಂದರೆ ಫುಲ್ ಹಿಂಗೆ ಹಿಂದೆ ಹೋಗ್ತಾ ಇದ್ದೀರಾ ನೀವು. 457cc ಗಾಡಿ ಗುರು. ಗಾಡಿ ಇಂಜಿನ್ ಸ್ಪೆಸಿಫಿಕೇಶನ್ ಎಲ್ಲ ಭಯಾನಕ ಕೊಟ್ಬಿಟ್ಟಿದ್ದಾನೆ. ಏಪ್ರಿಲ್ ಅವ್ರದ್ದು ಒಂದು ನೆಕ್ಸ್ಟ್ ಲೆವೆಲ್ ಪ್ರಾಜೆಕ್ಟ್ ಬಂದಿದ್ದು ಇಂಡಿಯಾದಲ್ಲಿ ಅಂದರೆ RS 457. ಪವರು, ಆ ಪವರ್ ಥ್ರೋ, ಆ ಪವರ್ ಔಟ್ಪುಟ್ ಎಲ್ಲನೂ ಪ್ರಾಪರಾಗಿ ಸಿಕ್ಕಾಬಟ್ಟೆ ಸಕ್ಕತ್ತಾಗಿ ಮಾಡಿದ್ದಾನೆ ಗಾಡಿ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ತೋರಿಸ್ತೀನಿ ನೋಡಿ. ಜಸ್ಟ್ ಲುಕ್ ಅಟ್ ದ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ಏಪ್ರಿಲಾ BR ರೇಸರ್, ಯಪ್ಪ ಗುರುವೇ, ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು. ಸೊ ನಿಮಗೆ ಲಾಸ್ಟ್ ಟೈಮ್ 250 ಕೂಡ ತೋರಿಸ್ತೆ. 250 ನಿಮಗೆ ಪಾರ್ಷಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ಯಾವ ಥರ ಅಂದರೆ ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಬರುತ್ತೆ ಆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆ. ಬಟ್ 390ನಲ್ಲಿ ನಿಮಗೆ ಫುಲ್ಲು ಕಲರ್ಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತೆ. ಸೇಮ್ ಅದೇ ಥರ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರು. ಬಟ್ ಡೀಟೇಲಿಂಗ್ ಎಲ್ಲ ಇದೆಲ್ಲ ಸೂಪರ್ ಆಗಿದೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನಲ್ಲಿ ಡೀಟೇಲಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಐ ಮೀನ್ ಜಸ್ಟ್ ಲುಕ್ ಅಟ್ ದ ಸೈಜ್ ಗುರು. ಇಂಜಿನ್ ಸೈಜ್ ನೋಡ್ರಿ ಗುರು, ಎಷ್ಟು ದೊಡ್ಡದಿದೆ. ಒಳ್ಳೆ ರಾಯಲ್ ಎನ್ಫೀಲ್ಡ್ ಯಾವುದೋ GT 650 ಇಂಜಿನ್ ಇದ್ದಂಗೆ ಐತೆ, ಅಷ್ಟು ದೊಡ್ಡ ಗಾಡಿ. 457cc ಗಾಡಿ GT 650 ಇಂಜಿನ್ ಥರ ಇದೆ. ಬಟ್ ಐ ಥಿಂಕ್ ಇಟ್ಸ್ ಮೋರ್ ಪವರ್ಫುಲ್ ದೆನ್ GT 650. GT 650 ಇನ್ನೂ ಸ್ವಲ್ಪ ಪವರ್ ಜಾಸ್ತಿ ಇದೆ ಅಂತಲೇ ನನ್ನ ಫೀಲಿಂಗು. ಅಷ್ಟು ರೇರ್ ಗಾಡಿ. 4.5 ಲಕ್ಷ ನಿಮ್ಗೆ ಆನ್ ರೋಡ್ ಬೀಳ್ತಿದೆ ಗಾಡಿ. ಲೆಕ್ಕ ಹಾಕೊಳ್ಳಿ ಯಾವ ರೇಂಜಿಗೆ ಪ್ರೈಸ್ ಇದೆ. ಅಷ್ಟು ಪ್ರೈಸ್ಗೂ ನಿಮಗೆ ಅಷ್ಟು ಪವರ್ ಪ್ಯಾಕ್ಡ್ ಗಾಡಿ ಬ್ರೋ. ಆ ಬ್ಯಾಕ್ ಸೆಕ್ಷನ್ ತೋರಿಸ್ತೀನಿ ನೋಡಿ ಬ್ರೋ. ಲುಕ್ ಅಟ್ ದಿಸ್ ಡಿಸೈನಿಂಗ್ ಆ್ಯಂಡ್ ಡೀಟೇಲಿಂಗ್. ಎಷ್ಟು ಡಿಸೈನ್ ಎಲಿಮೆಂಟ್ಸ್ ಹೆಂಗಿದೆ, ಈ ಡೀಟೇಲಿಂಗ್ ಹೆಂಗಿದೆ ನೋಡಿ, ಸಕ್ಕತ್ತಾಗಿದೆ ಡಿಸೈನ್ ಮತ್ತು ಡೀಟೇಲಿಂಗು. ಟೇಲ್ ಲೈಟ್ ನೋಡಿ ಇಲ್ವಾ, ಬ್ಯಾಟ್ಮ್ಯಾನ್ದು ಸಿಂಬಲ್ ಸೇಮ್ ನೋಡಿ. 100% ಬ್ಯಾಟ್ಮ್ಯಾನ್ ಸಿಂಬಲ್ ಇದು. ಆ ಥರ ಸೀಟ್ ಕವಲ್ ಕೂಡ ತುಂಬ ಚೆನ್ನಾಗಿದೆ. ಐ ಮೀನ್ ರೈಡಿಂಗ್ ಪೋಸ್ಟರ್ ನೋಡಿ ಬ್ರೋ, ಈ ರೈಡಿಂಗ್ ಪೋಸ್ಟರ್ ನೋಡಿ, ಈ ಸ್ಲೀಕ್ ಆ್ಯಂಗಲ್ ನೋಡಿ, ಇದು ಎರಡು ಮ್ಯಾಚ್ ಆಗುತ್ತೆ ನಿಮಗೆ ಒಂದು ಫ್ಲ್ಯಾಟು. ಸೊ ಸ್ನೇಹಿತರೆ, ಮಾತಾಡಿದ್ದು ಸಾಕು. ಏಪ್ರಿಲ್ RS 457 54 ವೈಟ್ ಟೈಟಲ್ಸ್ ಇರುವಂಥ ಗಾಡಿನ ಒಂದು ರೌಂಡ್ ಓಡಿಸ್ ನೋಡ್ಬಿಡೋಣ ಬನ್ನಿ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡಿ. ಸೊ ಗಾಡಿಯಲ್ಲಿ 3 ಮೋಡ್ಸ್ ಕೂಡ ಇದೆ. ರೈನ್ ಮೋಡು, ಸ್ಪೋರ್ಟ್ ಮೋಡು, ಎಕೋ ಮೋಡು, BA ರೇಸರ್. ಸೊ ಕರೆಂಟ್ಲಿ ನಾವು ಸ್ಪೋರ್ಟ್ ಮಾಡಲಿದ್ದೀವಿ. ಸೊ ನೋಡಿ, ಎಕೋ ಮೋಡ್ ಕೂಡ ಇದೆ, ರೈನ್ ಮೋಡ್ ಕೂಡ ಇದೆ, ಸ್ಪೋರ್ಟ್ಸ್ ಮೋಡ್ ಕೂಡ ಇದೆ. ಸೊ ಸ್ಪೋರ್ಟ್ಸ್ ಮೋಡಲ್ಲಿ ಗಾಡಿಯ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಔಟ್ಪುಟ್ ಬರುತ್ತೆ. ಸೊ ಸ್ಪೋರ್ಟ್ಸ್ ಮೋಡ್ನಲ್ಲಿ ಒಂದು ರೌಂಡ್ ಓಡಿಸ್ಬಿಡೋಣ ಬನ್ನಿ. ಗುರುವೇ ಎಕ್ಸಾಸ್ಟ್ ನೋಡ್ಕೊಂಡು ಕೇಳಿಸ್ಕೊಳ್ಳಿ. ಸಿಕ್ಕಾಪಟ್ಟೆ ಟಾರ್ಕ್ ಇದೆ ಗುರು, ಸಿಕ್ಕಾಪಟ್ಟೆ ಶಾರ್ಪ್ ಇದೆ ಗಾಡಿ. ಪಟ್ಟಣಕ್ಕೆ ತೆಗೆದೋಗ್ಬಿಡುತ್ತೆ ಗಾಡಿ. ಕ್ರೇಜಿ ಶಾರ್ಪ್ ಇದೆ ಗುರು ಗಾಡಿ ಮಾತ್ರ. ನೆಕ್ಸ್ಟ್ ಲೆವೆಲ್ ಶಾರ್ಪ್ ಇದೆ ಗಾಡಿ. ಸಿಕ್ಕಾಪಟ್ಟೆ ಇನಿಷಿಯಲ್ ಸಿಕ್ಕಾಪಟ್ಟೆ ಶಾರ್ಪ್ ಇದೆ ಗಾಡಿ. ಸೊ ಅದೊಂದು ಫೀಲ್ ಬಂದ್ಬಿಡುತ್ತೆ, ಒಂದು ದೊಡ್ಡ ಗಾಡಿ ಅನ್ನೋ ಥರ ಫೀಲ್ ಬಂದ್ಬಿಡುತ್ತೆ. ಬನ್ನಿ ಇಲ್ಲಿಂದ ಒಂದು ಪ್ರಾಪರ್ ಲಾಂಚ್ ತೊಗೊಂಡ್ಬೋಣ. ಸೊ ಯಾವ ಗಾಡಿಗಳಿಲ್ಲ. ಬ್ರೇಕಿಂಗ್ ಕೂಡ ನೆಕ್ಸ್ಟ್ ಲೆವೆಲ್ ಇದೆ ಗುರು, ಪಾಟನಂಗೆ ಇದಾಗುತ್ತೆ ಗಾಡಿ. ಆ ಫುಲ್ಲು, ಆ ಪವರು ಗುರುವೇ, ಏನು ಮ್ಯಾಜಿಕ್ ಇಟ್ಟವನು ಈ ಗಾಡಿಯಲ್ಲಿ ಗೊತ್ತಿಲ್ಲ. ಬಟ್ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಗುರುವೇ, ಗಾಡಿ ಮಾತ್ರ ಹೆವಿ ಪವರ್ ಇದೆ. ಸೊ ಸ್ನೇಹಿತರೆ, ನೋಡಿದ್ರಲ್ಲ ಗಾಡಿನ, ಗುರುವೇ ಭಯಾನಕ ಟಾರ್ಕ್ ಇಟ್ಬಿಡೋನು ಗುರು. ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಪವರ್ ಇದೆ. ಚಿಕ್ಕ ಗಾಡಿ ಓಡಿಸ್ದಂಗಲ್ಲ. ಸ್ಟಾರ್ಟರ್ಸ್ ಯಾರಾದರೂ ಒಂದು ಏಪ್ರಿಲ್ 457 ಗಾಡಿ ತೊಗೊತಿದ್ದೀರಾ ಅಂದರೆ, ಗಾಡಿ ಓಪನ್ ಮಾಡಬೇಕಂದ್ರೆ, ಸ್ವಲ್ಪ ಪುಷ್ ಮಾಡಬೇಕಂದ್ರೆ ಸ್ವಲ್ಪ ನೋಡ್ಕೊಂಡು ಮಾಡಿ. ಹೆವಿ ಟಾರ್ಕ್ ಇದೆ ಗಾಡಿ. ಐ ಮೀನ್ ಇಟ್ಸ್ ಮೋರ್ ದೆನ್ ವಾಟ್ ಯು ಎಕ್ಸ್ಪೆಕ್ಟ್. ಆ ಥರ ಪವರ್ಫುಲ್ ಗಾಡಿ. ಕಂಟ್ರೋಲಿಂಗ್ ಕೂಡ ತುಂಬ ಚೆನ್ನಾಗಿದೆ. ಡ್ಯುಯಲ್ ಚಾನಲ್ ABS ಇದೆ. ಸೊ ಎಲೆಕ್ಟ್ರಾನಿಕ್ಸ್ ಎಲ್ಲ ಸಿಕ್ಕಾಪಟ್ಟೆ ಲೋಡ್ ಮಾಡಿ ಕೊಡೋಂಗಿದ್ರು. ನನಗೂ ಅಷ್ಟು ಎಲೆಕ್ಟ್ರಾನಿಕ್ಸ್ ಬಗ್ಗೆ ಅಷ್ಟು ಇನ್ಡೆಪ್ತ್ ಐಡಿಯಾ ಇಲ್ಲ. ಬಟ್ ನನಗೆ ಬೇಸಿಕ್ ನೋಡ್ದಂಗೆ ಮೋಡ್ಸ್ ಚೆನ್ನಾಗಿದೆ. ಮೋಡ್ಸಲ್ಲಿ ಕೂಡ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. ನಿಮಗೆ ಸುಮ್ಮನೆ
ಅಂದರೆ ಥ್ರಾಡ್ಲ್ ಯಾವ ಥರ ಶಾರ್ಪ್ ಇದೆ ಅಂದರೆ ಸುಮ್ಮನೆ ನೀವು ಥ್ರಾಡ್ಲ್ ಓಪನ್ ಮಾಡಿದಂಗೆ ಪಟ್ಟನೆ ಹಿಂದೆ ಹೇಳ್ತಾ ಇದೆ ಗಾಡಿ, ಅಷ್ಟು ಟಾರ್ಕಿಯರ್ ಗಾಡಿ, ಚೆನ್ನಾಗಿದೆ ಗಾಡಿ. ಸೊ ಸ್ನೇಹಿತರೆ ಫೈನಲಿ ನಮ್ಮ ಚಾನಲ್ಗೂ ಒಂದು ಸೆಮಿ ಲೀಟರ್ ಕ್ಲಾಸ್ ಗಾಡಿ ಅನ್ನೋ ಥರ ನನ್ನ ಫೀಲ್ ಇದು. ಐ ಮೀನ್ ಲೀಟರ್ ಕ್ಲಾಸ್ ಗಾಡಿ ಅಂದರೆ ನಿಮಗೆ 1000cc ಬೇಕು. ಸೊ ದಿಸ್ ಈಸ್ ಕೈಂಡ್ ಆಫ್ ಎ ಸೆಮಿ ಲೀಟರ್ ಕ್ಲಾಸ್. ಸೊ ನಮ್ಮ ಚಾನಲ್ಗೂ ಒಂದು ಲೀಟರ್ ಕ್ಲಾಸ್ ಗಾಡಿ ಬಂದ್ಬಿಡ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕಿಂತ ಭಾರಿಯಾಗಿರೋದು ಒಂದು ಗಾಡಿ ಪ್ಲ್ಯಾನ್ ಆಗಿದೆ. ಸೊ ಆ ಗಾಡಿ ಜೊತೆ ಬರ್ತೀನಿ, ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, GT ಯೋಗೇಶ್ ಗೌಡನ್ನ ಸಪೋರ್ಟ್ ಮಾಡಿ ಬೆಳೆಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಸೇ ಬೈ ಟು ಅವರ್ RS457.